ಹೇಳಿಲ್ವಾ ನಿನಗೆ ಯಾವಾಗಲೂ ಅಂದ್ಕೊಂಡೇ ಇರ್ತಾಳೆ ಇವಳು ಅಂತ? ಸಾಕ್ಷಿ ಪುಟ್ಟ, ನನ್ನ ಸ್ಕೂಲಿಗೆ ರೆಡಿ ಮಾಡ್ಲಾ? ಬೇಡ, ಆರ್ತಿ ಅಮ್ಮನೇ ರೆಡಿ ಮಾಡ್ತಾರೆ. ಅಮ್ಮ ಬನ್ನಿ. ಆರ್ತಿ ಅವರೇ, ಯೂನಿಫಾರ್ಮ್ ತಗೊಂಡಿಲ್ಲ. ಅಮ್ಮ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಆರ್ತಿ ಅವರೇ, ಮನೆ ತನಕ ಬಂದೀನಿ, ಮಾತಾಡಿಸ್ದೆ ಹಾಗೆ ಹೋಗ್ತೀರಲ್ಲ. ಬನ್ನಿ ಅಂತ ನಾನೇನು ತಾಂಬೂಲ ಕೊಟ್ಟು ಕರೆದಿಲ್ವಲ್ಲ. ಯಾಕೆ ನೀವು ಶೋಭಮ್ಮ ಒಂದ್ ರೀತಿ ಇದ್ದೀರಾ? ನಾನು ನಿಮ್ಮ ಹತ್ರ ಒಂದ್ 2 ನಿಮಿಷ ಮಾತಾಡ್ಬೇಕು. ಮಾತಾಡಕ್ಕೆ ಇನ್ನೇನು ಉಳ್ದಿಲ್ಲ. ಯಾಕೆ ಈ ರೀತಿ ಮಾತಾಡ್ತಾ ಇರ ಆರ್ತಿ ಅವರೇ? ನಾವು ಮಾತಾಡಿದ್ರೆ ನಿಮಗೆ ಹಾಗೆ ಅನ್ಸೋದು. ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋರು ಸಿಕ್ಕಿದಾರಲ್ವಾ? ಒಂದ್ 5 ನಿಮಿಷ ನಿಮ್ಮ ಮಕ್ಕಳ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ. ಮಕ್ಕಳನ್ನ ಅರ್ಪಿತ ಅವ್ರ ಜೊತೆ ಕಳ್ಸ್ಬೋದಲ್ಲ? ನಾನು ಯಾವಳ ಜೊತೆನೂ ಕಳ್ಸಲ್ಲ. ಸಾಕ್ಷಿ ನನ್ನ ಮಗಳು. ಸಾಕ್ಷಿ ಹಾಗಾದ್ರೆ ನನಗೇನು ಅಲ್ಲ. ಬಂದಿದ್ದಾಳಲ್ಲ, ನನಗಿಂತ ನಿಮಗೆ ಅವಳೆ ಹೆಚ್ಚು. ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ. ಅರ್ಪಿತಾ ಯಾರು ಅಲ್ಲ ಆರ್ತಿ ಅವರೇ. ಹೌದಾ? ನನಗಿಂತ ನಿಮಗೆ ಅವಳೆ ಹತ್ರನಾ? ನಾನು ಆ ರೀತಿ ಹೇಳ್ತಿಲ್ಲ ಆರ್ತಿ ಅವರೇ. ನಾನು ಹೇಳಕ್ ಬಂದಿದ್ದು ಅರ್ಪಿತಾ ಅವರು ಮಗುನ ನೋಡ್ಕೊಳಕ್ ಬಂದಿರೋಳು ಅಂತ. ಮಗನ್ ನೋಡ್ಕೊಳಕ್ ಬಂದಿರೋಳು ಬರೀ ಮಗನ್ ಮಾತ್ರ ನೋಡ್ಕೊಳ್ಬೇಕು, ಅವರಪ್ಪನ ನೋಡ್ಕೊಳದಲ್ಲ. ಆರ್ತಿ ಅವರೇ, ಪ್ಲೀಸ್ ಜಸ್ಟ್ ಶಟ್ ಅಪ್. ನನ್ನ ಬಾಯಿ ಮುಚ್ಚಕ್ ಬರಬೇಡಿ. ನಿಮ್ಗೆ ಹೆಂಡತಿ ಬೇಕಾಗಿಲ್ಲ, ನಿಮಗೆ ಕಂಪ್ನಿ ಕೊಡೋ ಒಂದು ಹೆಣ್ಣು ಬೇಕು ಅಷ್ಟೇ. ಮಗಳು ನೋಡ್ಕೊಳ್ಳೋ ಕೆಲಸದೊಳತ್ರ ಸರಿ.